ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಡಿ ಕೆಂಪಣ್ಣ ಅವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಲೋಕೋಪಯೋಗಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರ, ವಸತಿ ಸಚಿವರಾದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರ, ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದಂಥ ಶ್ರೀ ಬೋಸರಾಜು ಅವರ, ಎಲ್ಲ ಗುತ್ತಿಗೆದಾರರ ಸಂಘದ ಕಾರ್ಯಾಧ್ಯಕ್ಷರುಗಳೇ, ಇತರ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ರಾಜ್ಯದ ಎಲ್ಲ ಗುತ್ತಿಗೆದಾರ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಕೆಂಪಣ್ಣವರು ಮಾತಾಡಬೇಕಾಗಿತ್ತು, ಆದರೆ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ನಾನು PWD ಮಿನಿಸ್ಟ್ರಿಗೆ ಹೇಳಿದ್ದೀನಿ, ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಬಂದು ನನಗೆ ಹೇಳಪ್ಪ ಅಂತ ಹೇಳಿದ್ದೀನಿ. ಜೊತೆಗೆ ಮೆಮೊರಾಂಡಮ್ ಕೂಡ ಕೊಟ್ಟಿದ್ದೀರಿ. ಆ ಮೆಮೊರಾಂಡಮ್ನಲ್ಲಿ ಬಹಳ ಮುಖ್ಯವಾಗಿ ಪ್ಯಾಕೇಜ್ ರದ್ದು ಮಾಡಿ ಅಂತ ಹೇಳಿದ್ದೀರಿ. ಎರಡನೇದು ಬಾಕಿ ಮೊತ್ತ ಬಿಡುಗಡೆ ಮಾಡಿ ಅಂತ ಹೇಳಿದ್ದೀರಿ. ಗುತ್ತಿಗೆದಾರರ ಬೆನ್ನಿಗಂಟಿದ ಭ್ರಷ್ಟಾಚಾರದ ಭೂತ ನಿಲ್ಲಿಸಿ ಅಂತ ಹೇಳಿದ್ದೀರಿ. KRIDL ಮುಚ್ಚಬೇಕು ಅಂತ ಹೇಳಿದ್ದೀರಿ. ಈ ತರ ನಿಮ್ಮ ಮೆಮೊರಾಂಡಮ್ನಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಪ್ರಮುಖವಾದಂಥ ಬೇಡಿಕೆಗಳು ಇವತ್ತು ಇಡೀ ರಾಜ್ಯದ ಎಲ್ಲ ಗುತ್ತಿಗೆದಾರರು ಕೂಡ ಸೇರಿದ್ದೀರಿ. ರಾಜ್ಯ ಮಟ್ಟದ ಗುತ್ತಿಗೆದಾರರ ಸಮ್ಮೇಳನ ಇದೆ. ಕೆಂಪಣ್ಣವರು ನಮ್ಮ ಸರ್ಕಾರ ಬಂದ ಮೇಲೆ ಒಂದು 4-5 ಸಾರಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಬಹಳ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಪ್ಯಾಕೇಜ್ ಅನ್ನ ರದ್ದು ಮಾಡಬೇಕು, ಆಮೇಲೆ ಬಾಕಿ ಬಿಲ್ಲನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇರ್ತಾರೆ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈ ರೀತಿಯಾದಂಥ ಬಾಕಿ ಬಿಲ್ಲು ಇರ್ತಿರ್ಲಿಲ್ಲ. ಬಿಜೆಪಿ ಸರ್ಕಾರದಲ್ಲಿ ಬಾಕಿ ಬಿಲ್ಲು ಜಾಸ್ತಿ ಆಗ್ಬಿಟ್ಟದೆ. ನಾನು ಕೆಂಪಣ್ಣವ್ರಿಗೂ ಕೂಡ ಹೇಳಿದ್ದೀನಿ, ಬಾಕಿ ಬಿಲ್ಲು ಆಗ್ಲಿಕ್ಕೆ ಕಾರಣ ಯಾಕಪ್ಪ ಅಂತಂದ್ರೆ, ಸರ್ಕಾರದಲ್ಲಿ ದುಡ್ಡು ಇಲ್ಲದೆ ಹೋದ್ರು ಕೂಡ ಪ್ರಾಜೆಕ್ಟ್ಗಳಿಗೆ ದುಡ್ಡನ್ನ ಮಂಜೂರು ಮಾಡಕ್ಕೆ ದುಡ್ಡು ಇಲ್ಲದವರು ಕೂಡ ಬೋರ್ಡ್ಗಳಲ್ಲಿ ತೀರ್ಮಾನ ಮಾಡಿ, PWD ಇಲಾಖೆಯಲ್ಲಿ ತೀರ್ಮಾನ ಮಾಡಿ ಟೆಂಡರ್ ಕರೆದು ಬಿಡೋದು. ಟೆಂಡರ್ ಕರೆದ್ಬಿಟ್ಟು ಪಾಪ ನಿಮ್ಮ ತಪ್ಪಿಲ್ಲ, ಅದು ನೀವು ಕೆಲಸ ಮಾಡಿರ್ತೀರಿ, ಬಿಲ್ ಮೌಂಟ್ ಆಗ್ಬಿಡ್ತದೆ. ಸುಮಾರು 1,20,000 ಕೋಟಿ ರೂಪಾಯಿಗಳಿಗೆ ಟೆಂಡರ್ ಕರೆದು ಬಿಟ್ಟಿದ್ದಾರೆ. 1,20,000 ಕೋಟಿ ಎಲ್ಲಿಂದ ಒಂದೇ ಸಾರಿ. ಈಗ ಯಾರು ಮೆಮೊರಾಂಡಮ್ ಓದ್ದವರು ಯಾರವರು, ಅವ್ರು ಹೇಳಿದ್ರು ಎಲ್ಲ ಬಿಲ್ಲೆಲ್ಲ ಒಂದೇ ಸಾರಿ ಚುತ್ತ ಮಾಡ್ಬಿಡಿ. ಏನ್ ಪ್ರಿಂಟ್ ಮಾಡ್ಲಾ? ನೀವು ಸುಳ್ಳು ಹೇಳಕ್ಕಾಗಲ್ಲ ನನ್ನ ಕೈನಲ್ಲಿ. ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ, ಹಿಂದೆ ಇರುವಾಗ ದುಡ್ಡು ಕೊಟ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ ಟೆಂಡರ್ ಕರೀತಾ ಇದ್ದು ನಾವು. ಈಗ ನೀವು ದುಡ್ಡು ಇಲ್ದವರು ಟೆಂಡರ್ ಕರೆದು ಬಿಟ್ಟಿದ್ದಾರೆ, ಕೆಲಸ ಮಾಡ್ಬಿಟ್ಟಿದ್ದೀರಿ. ಯಾಕೆ ಮಾಡಿದ್ರಿ? ಗೌರ್ಮೆಂಟ್ ಹೇಳ್ತದೆ ಅಂತ ಕೇಳಬಾರ್ದ್ರಿ? ನಾನು ಹೇಳಿದ್ರು ಕೇಳಬಾರ್ದು. ನಾನು ದುಡ್ಡಿಲ್ದೆ ಕೆಲಸ ಮಾಡಿ ಅಂತ ಹೇಳಿದ್ರೆ ದಯಮಾಡಿ ಕೇಳಬಾರದು.
1/3 ಗ್ರಾಂಟ್ ಇದ್ರೆ ಮಾತ್ರ ಮಾಡಬೇಕು. ಕೇಳ್ರಿ, ಸುಮ್ಮನೆ ನೀವು 1/3 ಗ್ರಾಂಟ್ ಇದ್ರೆ ಮಾತ್ರ ಕೆಲಸ ಮಾಡಬೇಕು. ನಾನು 5 ವರ್ಷ ಹಣಕಾಸು ಮಂತ್ರಿಯಾಗಿ ಈಗ 15ನೇ ಬಜೆಟ್ ಮಂಡಿಸಿದ್ದೀನಿ. ನಾನು ಯಾವತ್ತಾದ್ರೂ ಕೂಡ LOC ಬಿಡುಗಡೆ ಮಾಡಲಿಕ್ಕೆ 5 ಪೈಸೆ ಯಾವನಾರು ಕಾಂಟ್ರಾಕ್ಟರ್ ಇಂದ ಕೇಳಿದ್ದೀನಿ ಅಂತಂದ್ರೆ ರಾಜಕೀಯ ನಿವೃತ್ತಿ ಪಡೆದು ಬಿಡ್ತೀನಿ ನಾನು. ಇವತ್ತಿನವರಿಗೆ 5 ಪೈಸಾ LOC ರಿಲೀಸ್ ಮಾಡಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ 5 ಪೈಸೆ ಕೇಳಿದ್ದೀನಿ ಅಂತ ಯಾರು ಕಾಂಟ್ರಾಕ್ಟರ್ ಬಂದು ಹೇಳಿದ್ರೆ ಅವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ. ಯಾಕಾಗಿದೆ ಅಂತಂದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ನಿಜ, ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ ಹೋಗಲ್ಲ. ಭ್ರಷ್ಟಾಚಾರ ಒಮ್ಮೆಲೇ ಹೋಗೋದಿಲ್ಲ, ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ. ಸೊ ಇವತ್ತು ಕರ್ನಾಟಕದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ. ನಾವೆಲ್ಲ ಕೈ ಜೋಡಿಸಿದ್ರೇನೆ ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ನೀವು ಕಾಂಟ್ರಾಕ್ಟರ್ಗಳು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಕೆಲಸ ಮಾಡಿದವರು ಆಗತ್ತಾ? ಗುಣಮಟ್ಟದ ಕೆಲಸ ಮಾಡಿದವರು ಆಗತ್ತಾ? ಪಾರದರ್ಶಕತೆ ಇಲ್ಲದೆ ಆಗತ್ತಾ? ಅದನ್ನ ನಾವು ಇವತ್ತು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ, ನಿಮ್ಮ ಕೊಡುಗೆ ಇವೆಲ್ಲನೂ ಕೂಡ ನನಗೆ ಅರ್ಥ ಆಗಿದೆ. ಸರ್ಕಾರ, ಕಾಂಟ್ರಾಕ್ಟರ್ಗಳು ಅವರಿಬ್ಬರಿಗೂ ಕೂಡ ಅನ್ಯೋನ್ಯವಾದಂಥ ಸಂಬಂಧ ಇರಬೇಕು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಈಗ ಮೊನ್ನೆ ನಾನು 4,000 ಕೋಟಿ ರೂಪಾಯಿ PWD ಮಂಜೂರು ಮಾಡಿಕೊಟ್ಟಿದ್ದೀವಿ. ಅವೆಲ್ಲ ಯಾವುದು ಪ್ಯಾಕೇಜ್ ಇಲ್ಲ. 4,000 ಕೋಟಿ ರಾಜ್ಯ ಹೆದ್ದಾರಿಗಳು ರಸ್ತೆ ಮಾಡಕ್ಕೆ 4,000 ಕೋಟಿ. ಐ ಆಮ್ ನಾಟ್ ಜೋಕಿಂಗ್. ನಮ್ಮ ಇವ್ರು ಹೇಳ್ತಾರೆ, ಯಾರು ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಕೆಂಪಣ್ಣವರೇ 4,000 ಕೋಟಿ ಟೆಂಡರ್ ಪ್ಯಾಕೇಜ್ ಇದ್ದೇನೆ ಮಾಡಿದ್ದೀವಿ PWD ಇಲಾಖೆಯಲ್ಲಿ. ಯಾಕಂತಂದ್ರೆ ಸಣ್ಣ ಕಾಂಟ್ರಾಕ್ಟರ್ಗಳಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ, ಕರ್ನಾಟಕದ ಕಾಂಟ್ರಾಕ್ಟರ್ಗಳೇ ಕೆಲಸ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ. ಇದು ನಮ್ಮ ತಪ್ಪಲ್ಲ. ಹಿಂದೆ ಎಲ್ಲ ಬೇರೆ ರಾಜ್ಯದ ಕಾಂಟ್ರಾಕ್ಟರ್ಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ಒಮ್ಮೆಲೆ ಅವ್ರನ್ನೆಲ್ಲ ಓಡಿಸಕ್ಕೂ ಆಗಲ್ಲ, ಒಂದೇ ಸಾರಿ ಎಲ್ಲ ಓಡಿಸಕ್ಕಾಗಲ್ಲ. ಆದರೆ ಇನ್ನು ಮುಂದೆ ಹಂತ ಹಂತವಾಗಿ ಪ್ಯಾಕೇಜ್ ಅನ್ನ ಕಡಿಮೆ ಮಾಡಿ ಲೋಕಲ್ ಕಾಂಟ್ರಾಕ್ಟರ್ಸ್ಗಳಿಗೆ ಕೆಲಸ ಸಿಕ್ಕ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಆಮೇಲೆ ನಮ್ಮ ಶಾಂತೇಗೌಡ ನಮಗೆ ಜಾಗ ಬೇಕು ಅಂತ ಹೇಳಿದ್ದಾರೆ. ನೀವು ಎಲ್ಲಿ ಜಾಗ ಹುಡುಕಿ ಕೊಡಿ, ಅಲ್ಲಿ ಸರ್ಕಾರಿ ಜಾಗ ಕೊಡಿಸ್ಕೊಳ್ಳೋಣ. ಈಗ ಏನಾಗಿದೆ, ಕೆಂಪಣ್ಣವ್ರೆ ಬೆಂಗಳೂರು ಸುತ್ತ ಜಾಗ ಎಲ್ಲ ಕೊಟ್ಬಿಟ್ಟಿದ್ದಾರೆ. ನಿಮಗೆ ಎಲ್ಲೂ ಲಿಟಿಗೇಷನ್ ಇಲ್ಲದೆ ಇರ್ತಕ್ಕಂಥ ಜಾಗ ಕೊಡಿ, ನಿಮಗೆ ಕಮ್ಮಿ ದುಡ್ಡಿನಲ್ಲಿ ಇದನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಳ್ಳೋಣ. ಯಾಕೆ ಹೇಳ್ತಾ ಇದ್ರು ಕೆಂಪಣ್ಣವರು, ನಾವೇ ಒಂದು ಕ್ವಾಲಿಟಿ ಕಂಟ್ರೋಲ್ ಇದನ್ನು ಮಾಡಬೇಕು ಅಂತ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು. ಕ್ವಾಲಿಟಿ ಕಂಟ್ರೋಲ್ ನಾವೇ ಮಾಡ್ತೀವಿ ಅಂತ ಬಹಳ ಒಳ್ಳೆ ಕೆಲಸ ಅದು. ಯಾಕಂತಂದ್ರೆ ಶಾಶ್ವತವಾಗಿರ್ಬೇಕು. ಈಗ KRS ಕಟ್ಟಿ ಎಷ್ಟು ವರ್ಷ ಆಯ್ತು? ಇನ್ನು ಗಟ್ಟಿಯಾಗಿದೆ ಅದು. ಆಗ ಇಷ್ಟೊಂದು ಟೆಕ್ನಾಲಜಿ ಬೆಳೆದಿರಲಿಲ್ಲ. ಟೆಕ್ನಾಲಜಿ ಬೆಳೆದಿದ್ದಾಗ ಇಷ್ಟೊಂದು ವಿಶ್ವೇಶ್ವರಯ್ಯನವರು ಗುತ್ತಿಗೆದಾರರ ಭವನ ಕೂಡ, ಅದಕ್ಕೆ ನೀವು ಜಾಗ ಹುಡುಕಿ ಕೊಡಿ, ಗೌರ್ಮೆಂಟ್ ಜಾಗನ ಇದೆಯಾ? ಸ್ವಲ್ಪ ಕೊಡೋಣ, ದುಡ್ಡು ಕೊಡ್ತೀನಿ, ಗೌರ್ಮೆಂಟ್ ಇಂದ ಕೊಡ್ತೀನಿ.
ನೀವು ಸ್ವಲ್ಪ ಹಾಕಿ, ನಾ ಸ್ವಲ್ಪ ಕೊಡ್ತೀನಿ. ಇನ್ನೆಷ್ಟಾಗುತ್ತೆ ನೀವು ಕೊಡೋಣ, ಕೂತ್ಕೊಳ್ಳಿ, ಕುಡಿಸಿ ಕರ್ಕೊಂಡೋಗಿ. ಕ್ವಾಲಿಟಿ ಟೆಸ್ಟ್ಗೆ ಅದನ್ನೇ ಹೇಳ್ದೆ ನಾನು, ಕೇಳಿಸ್ಕೊಳ್ಳಿಲ್ಲ ನೀವು. ಹೇಳ್ದೆ ಅದು ಇಂಪಾರ್ಟೆಂಟ್. ಆಮೇಲೆ ನಾವು ಹುಡುಕೊಂಡ್ರೆ ಯಾರು ಸರ್ ಕೊಡ್ತಾರೆ? ನಿಮ್ಮ ಆಫೀಸರ್ಗಳು ಕೊಡ್ತಾರೆ ಸರ್. ನಾನು ರೆವಿನ್ಯೂ ಒಂದು ಡೈರೆಕ್ಷನ್ ಕೊಡಿ, ಅವ್ರಿಗೊಂದು 5 ಎಕರೆ ಜಮೀನು ಕೊಡಿ ಅಂತ ನಾಳೆ ಕೊಡ್ತಾರೆ. ನಾವು ಕೇಳಿದ್ರೆ ಎಲ್ರಿ ಅಂತಾರೆ. ದಯವಿಟ್ಟು ಡೈರೆಕ್ಷನ್ ಒಂದು ಅಥಾರಿಟಿ. ಕೂತ್ಕೊಳ್ಳಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರೆ, ಅವ್ರು ಬಂದ್ಮೇಲೆ ಅವರು ಮಾತಾಡ್ತಾರೆ. ಕೂತ್ಕೊಳ್ಳಿ. ರಾಜ್ಯದ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಓಕೆ. ಸೊ, ಒಂದು ಗುತ್ತಿಗೆದಾರರ ಭವನ ಇನ್ಕಂಪ್ಲೀಟ್ ಆಗಿದೆ, ಅದಕ್ಕೆ ಸರ್ಕಾರ ಸಹಾಯ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್ಕಾರ ಸಹಾಯ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗುತ್ತಿಗೆದಾರರ ಭವನ ಕೆಂಪಣ್ಣ ಕೊಟ್ಟಿರೋದ್ರಿ, ಸುಮ್ನೆ ಗೊತ್ತಿಲ್ಲ ಏನೋ ಮಾಡಕ್ ಹೋಗ್ಬಿಡಿ. ಲೆಟರ್ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ಉಳಿದಿರ್ತಕ್ಕಂಥ ಕೆಲಸ ಇನ್ನೂ 2 ಕೋಟಿ ಬೇಕು ಅಂತ ಅವ್ರೆ. ನಿಮಗೆ ಆಯ್ತಪ್ಪ, ನಾನು ಸರ್ಕಾರದಿಂದ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇನೆ. ಆಮೇಲೆ ಗುತ್ತಿಗೆದಾರರು ಸಂಘದವರು, ನಾನು ವಿರೋಧ ಪಕ್ಷದಲ್ಲಿ ಇದ್ದಾಗ 40% ಕಮಿಷನ್ ನಡೀತದೆ ಅಂತೇಳಿ ಹೇಳಿದ್ರು. ನಾನು ಅದನ್ನ 40% ಕಮಿಷನ್ ಭ್ರಷ್ಟಾಚಾರದ ಬಗ್ಗೆ ಒಂದು ಕಮಿಷನ್ ಅನ್ನ, ಆಯೋಗವನ್ನ ರಚನೆ ಮಾಡಿದ್ದೀನಿ. ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಅನ್ನ ರಚನೆ ಮಾಡಿದ್ದೀವಿ. ಅವರು ತನಿಖೆ ಮಾಡ್ತಾ ಇದ್ದಾರೆ. ಅವ್ರು ಇನ್ನೂ ವರದಿ ಕೊಟ್ಟಿಲ್ಲ. ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈ ಕರ್ನಾಟಕದಲ್ಲಿ 40% ಕಮಿಷನ್ ಇದೆಯಲ್ಲ, ಇದನ್ನ ಕೊನೆಗಾಣಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾರಾದರೂ ಕಮಿಷನ್ ಅನ್ನ ಡಿಮ್ಯಾಂಡ್ ಮಾಡಿದ್ರೆ ನೀವು ನಾಗಮೋಹನ್ ದಾಸ್ ಅವರ ಆಯೋಗಕ್ಕೆ ನೀವು ಮನವಿಯನ್ನು ಕೊಡಬೇಕು, ಆರೋಪ ಪಟ್ಟಿಯನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮ್ಮ ಸರ್ಕಾರ ಸಾಧ್ಯವಾದ ಮಟ್ಟಿಗೆ ಭ್ರಷ್ಟಾಚಾರ ರಹಿತವಾದಂತಹ ಸರ್ಕಾರವನ್ನು ಕೊಡಬೇಕು, ಜನಪರವಾದಂತಹ ಸರ್ಕಾರವನ್ನು ಕೊಡಬೇಕು, ಬಡವರ ಪರವಾದಂತಹ ಸರ್ಕಾರವನ್ನು ಕೊಡಬೇಕು, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಬೇಕು. ಆ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ, ಬೆಂಬಲ, ಮತ್ತೆ ನೀವು ಕೂಡ ಅದಕ್ಕೆ ಪಾಲ್ದಾರರಾಗಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನೀವಿಲ್ದಿನ ಸರ್ಕಾರ ಒಳ್ಳೆಯ ಕೆಲಸಗಳನ್ನ ಮಾಡಕ್ಕಾಗಲ್ಲ. ನೀವೆಲ್ಲ ಕೈ ಜೋಡಿಸಿದ್ರೇನೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನೆಲಮಂಗಲಕ್ಕೆ ಒಂದು ಫಂಕ್ಷನ್ಗೆ ಒಪ್ಕೊಂಡಿದ್ದೀನಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಇದ್ದಾರೆ, ಬೋಸರಾಜು ನನ್ನ ಜೊತೆ ಬರ್ತಾರೆ, ಮತ್ತೆ ಇವರು ಯಾರು ಸತೀಶ್ ಜಾರಕಿಹೊಳಿ ಅವರು ಕೂಡ ಇರ್ತಾರೆ. ನೀವು ಇನ್ನೇನಾದರೂ ಅಹವಾಲುಗಳನ್ನು ಹೇಳ್ಬೇಕಾಗಿದ್ರೆ ಅವ್ರ ಮುಂದೆ ಹೇಳ್ಕೊಳ್ಳಿ. ಅವರು ಸರ್ಕಾರದ ಭಾಗ, ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಸೊ ಇಷ್ಟು ಮಾತುಗಳನ್ನ ಹೇಳಿ ಈ ನಿಮ್ಮ ವಾರ್ಷಿಕ ಏನು ತಾಳೆ MMCR 1994 ನಿಯಮ 3B ಅಡಿ ಬೃಹತ್ ಕಾಮಗಾರಿಗಳಿಗೆ DMG ಗಣಿ ಗುತ್ತಿಗೆ ಮಂಜೂರಾದಾಗ ಈ ಗಣಿ ಗುತ್ತಿಗೆ ಪ್ರದೇಶಗಳಿಂದ ಖನಿಜಗಳನ್ನು ರವಾನಿಸುವುದಕ್ಕೆ ರಾಜಧನ ಪಾವತಿಸೋಕೆ ಅವಕಾಶ ಕಲ್ಪಿಸಬೇಕು ಅಂತ ಹೇಳಿದ್ದಾರೆ. ಕಾಮಗಾರಿ ಬಿಲ್ಲು ಇದ್ರ ಬಗ್ಗೆ ಸರ್ಕಾರ
ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸೂಕ್ತವಾದಂತ ತೀರ್ಮಾನವನ್ನ ಮಾಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ನಿಮ್ ಪರವಾಗಿದ್ದೀವಿ, ಗೊತ್ತಾಯ್ತಾ? ಬಟ್ ಆ ಇವರು ಹೇಳಿದ್ರಲ್ಲ, ಯಾರು ನಮ್ಮ ಕಾಂಟ್ರಾಕ್ಟರು, ಅವ್ರ ಹೆಸರೇನು, ನಿಮ್ಮ ಹೆಸರೇನು, ಒಂದೇ ಸಾರಿ ಬಿಲ್ ಕೊಟ್ಬಿಡಿ ಅಂತ ಹೇಳಿದ್ರಲ್ಲ, ಹಂಗೆಲ್ಲ ಕೊಡಕ್ ಬರಲ್ಲ. ಯಾಕಂತಂದ್ರೆ ಹಂತ ಹಂತವಾಗಿ ಮ್ಯಾಕ್ಸಿಮಮ್ ಬಿಲ್ ಕೊಡ್ಲಿಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ. ನೀರಾವರಿ ಇಲಾಖೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರದವರು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು. ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಘೋಷಣೆ ಮಾಡಿದ್ರು. ಇವತ್ತವರೆಗೂ ₹1 ಮಾಡಲಿಲ್ವಲ್ಲ, ಏನ್ ಮಾಡ್ಬೇಕು ಹೇಳಿ ನೀವೇ? ₹1 ಇವತ್ತಿನವರಿಗೆ ಕೊಡ್ಲಿಲ್ವಲ್ಲ. ನೀವು ಕೊಡ್ತಕ್ಕಂಥ ತೆರಿಗೆ ಹಣದಿಂದಲೇ ಸರ್ಕಾರ ನಡೀಬೇಕಲ್ಲ. ಕೇಂದ್ರ ಸರ್ಕಾರದಿಂದ ಏನ್ ಮಾಡ್ತಾ ಇದ್ದಾರೆ? ನಾವು 4,30,000ಕ್ಕೂ ಹೆಚ್ಚು ಕೋಟಿ ತೆರಿಗೆ ವಸೂಲು ಮಾಡಿಕೊಡ್ತೀವಿ. ನಮಗೆ ವಾಪಸ್ ಬರೋದು ಬರೀ 50,257 ಕೋಟಿ ಮಾತ್ರ. ನಾವು ₹100 ಕಲೆಕ್ಟ್ ಮಾಡಿಕೊಟ್ರೆ ವಾಪಸ್ ಬರೋದು ಬರೀ ₹13 ಮಾತ್ರ. ₹13 ಮಾತ್ರ. ಇದರಲ್ಲಿ ಎಲ್ಲ ಮಾಡಬೇಕಲ್ಲ. ಎಲ್ರಿಗೂ ಸಂಬಳ ಕೊಡಬೇಕು, ಪೆನ್ಷನ್ ಕೊಡಬೇಕು, ಸಾಲ ಬಡ್ಡಿ ತೀರಿಸ್ಬೇಕು, ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕು, ಪೆನ್ಷನ್ ಕೊಡ್ಬೇಕು, ಎಲ್ಲ ಮಾಡ್ಬೇಕಲ್ಲ. ಅದರಿಂದ ನಾನು ಇವತ್ತು ಮುಖ್ಯಮಂತ್ರಿಯಾಗಿ, ಹಣಕಾಸಿನ ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ನಿಮಗೆ ನಾವು ಕೊಡ್ತಕ್ಕಂಥ ನಿಮಗೆ ಬಾಕಿ ಬಿಲ್ಗಳ ಬಗ್ಗೆ ನಾವು ಎಷ್ಟು ಮ್ಯಾಕ್ಸಿಮಮ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಮ್ಯಾಕ್ಸಿಮಮ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವು ಯಾರು ಕೂಡ ತಪ್ಪು ತಿಳ್ಕೋಬಾರದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಅತ್ಯಂತ ಸಂತೋಷದಿಂದ ನಿಮ್ಮ ವಾರ್ಷಿಕ ಸಮ್ಮೇಳನವನ್ನ ಉದ್ಘಾಟನೆ ಮಾಡಿ, ರಾಜ್ಯ ಮಟ್ಟದ ಸಮ್ಮೇಳನವನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಗೆಲ್ಲ ನಿಮ್ಗೆಲ್ರಿಗೂ ಕೂಡ ಶುಭ ಕೋರಿ ನೀವೆಲ್ಲ ಕರ್ನಾಟಕದ ಅಭಿವೃದ್ಧಿಗೆ ನಮ್ಮ ಜೊತೆ ಕೈ ಜೋಡಿಸಿ ಅಂತೇಳಿ ಮನವಿ ಮಾಡ್ಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.